ಬಳ್ಳಾರಿಯ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರುವಂಥ ನಮ್ಮ ಎಲ್ಲ ಹಿರಿಯರಿಗೆ ಮೊಟ್ಟ ಮೊದಲನೇದಾಗಿ ಇವತ್ತೇನು ನಿನ್ನೆ ತಾನೇ ನಡೆದಂಥ ಘಟನೆಯಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎನ್ನುವಂಥ ಯುವಕ ಇವತ್ತು ತನ್ನ ಪ್ರಾಣವನ್ನು ಕಳ್ಕೊಂಡು ಬಳ್ಳಾರಿ ಜಿಲ್ಲೆಯಲ್ಲಿ, ಅದು ಮುಖ್ಯವಾಗಿ ಬಳ್ಳಾರಿ ನಗರದಲ್ಲಿ ಇವತ್ತೇನು ವಾಲ್ಮೀಕಿಯ ಪುತ್ಥಳಿಯನ್ನು ಅನಾವರಣ ಸಂದರ್ಭದಲ್ಲಿ ನಡೆದಂಥ ಘಟನೆಯಲ್ಲಿ ಇದೊಂದು ವಿಷಾದವಂತ ಸಂಗತಿಯಾಗಿ, ಅದರ ಜೊತೆಗೆ ನಿನ್ನೆ ನಡೆದಂಥ ಘಟನೆಯಲ್ಲಿ ಇವತ್ತು ಈ ಭಾಗದ ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಮತ್ತು ನಮ್ಮ ಕಬ್ರಿ ಶಾಸಕರಾದಂಥ ಗಣೇಶ್ ಅವರು, ನಮ್ಮ ವಾಲ್ಮೀಕಿ ಸಮಾಜದ ಜಿಲ್ಲೆಯ ಮತ್ತು ಎಲ್ಲ ಬೇರೆ ಬೇರೆ ಸಮಾಜದ ಎಲ್ಲರೂ ಕೂಡ ಸೇರಿ ಇವತ್ತು ಬಹಳ ವಿಜೃಂಭಣೆಯಿಂದ ಒಂದು ಮಾಡುವಂಥ ಕಾರ್ಯಕ್ರಮಕ್ಕೆ ಇವತ್ತೇನು ಈ ದುಷ್ಟ ಬಿಜೆಪಿಯವರು ಇವತ್ತೇನು ವಿನಾಕಾರಣನೇ ಒಂದು ಕಾಲಕ್ಕೆದರಿ ಜಗಳ ಮಾಡುವಂಥ ಒಂದು ಪರಿಸ್ಥಿತಿಗೆ ಇವತ್ತು ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂಥ ಒಂದು ನಾಣ್ಣುಡಿಯನ್ನು ಇಟ್ಕೊಂಡು ಇವತ್ತು ಅವರೆಲ್ಲ ಕೂಡ ಮನೆ ಸೇರಿದ್ರು ಕೂಡ ಇವತ್ತು ಮತ್ತೊಮ್ಮೆ ಇಂಥ ಒಂದು ಸಂದರ್ಭಗಳಲ್ಲಿ ಕಾಲ್ಕೆದ್ರೆ ಜಗಳಕ್ಕೆ ಬರುವಂಥ ಒಂದು ಕೆಲಸಕ್ಕೆ ಪ್ರವೃತ್ತಿಗೆ ಬಿಜೆಪಿ ಪಕ್ಷದ ನಾಯಕರು ಮಾಡ್ತಿದ್ದಾರೆ ಅಂತೇಳಿ ಹೇಳಿಕೆ ಬಹಳಷ್ಟು ಅವಮಾನವೀಯ ಸಂಗತಿ ಅಂತೇಳಿ ಹೇಳಿಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ, ಬಳ್ಳಾರಿ ನಗರದಲ್ಲಿ ಬಹಳಷ್ಟು ದೊಡ್ಡ ಹಬ್ಬದ ರೀತಿಯಲ್ಲಿ ಬಹಳ ದೊಡ್ಡ ವ್ಯವಸ್ಥಿತವಾಗಿ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತ ಒಂದು ವಾಲ್ಮೀಕಿಯ ಪುತ್ಥಳಿಯನ್ನ ಇವತ್ತು ನಾವು ಈ ಜಿಲ್ಲೆಯಲ್ಲಿ 5 ಶಾಸಕರು ಮತ್ತು ಒಬ್ಬ ಲೋಕಸಭಾ ಸದಸ್ಯರು ಎಲ್ಲರಿದ್ರೂ ಕೂಡ, ಆದರೆ ವಾಲ್ಮೀಕಿಯ ಮಹರ್ಷಿಯರನ್ನ ಇವತ್ತು ಈ ದೇಶ ಎಲ್ಲ ಪ್ರಪಂಚನೇ ಗೌರವಿಸುವಂತ ಒಂದು ವ್ಯಕ್ತಿಗೆ ಇವತ್ತು ನಾರಾ ಭರತ್ ರೆಡ್ಡಿ ಅವರು ಒಂದು ದೊಡ್ಡ ವ್ಯವಸ್ಥೆಯಲ್ಲಿ, ಅಂದ್ರೆ ವಾಲ್ಮೀಕಿಗೆ ಯಾವ ರೀತಿಯಾದಂಥ ಗೌರವನ್ನ ಕೊಡಬೇಕಂತ ಹೇಳಿ ತಿಳಿದು ಒಂದು ಸರ್ಕಲ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಮೂಲಕ ಇವತ್ತು ಆ ಪುತ್ಥಳಿಯನ್ನ ಅನಾವರಣ ಮಾಡ್ಬೇಕಂತ ಅಂದಾಗ ಇವತ್ತು ಆ ಒಂದು ವ್ಯವಸ್ಥೆಗೆ ಇವತ್ತು ಏನು ನಮ್ಮ ಭರತ್ ರೆಡ್ಡಿ ಅವರು ಮಾಡಿರುವಂತ ಒಂದು ಕಾರ್ಯಕ್ಕೆ ಇವತ್ತು ಜಿಲ್ಲೆಯಲ್ಲ ಇಡೀ ರಾಜ್ಯದಂತೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಂದ್ರೆ ವಾಲ್ಮೀಕಿ ಸಮಾಜದವರು ಅಲ್ಲಂದ್ರೂ ಕೂಡ ಆ ಮಹರ್ಷಿಗೆ ಗೌರವ ಕೊಡುವಂತ ಒಂದು ವ್ಯವಸ್ಥೆ ಇವತ್ತು ಭರತ್ ರೆಡ್ಡಿ ಅವರು ಮಾಡಿರೋದನ್ನು ನೋಡಿ ಸಹಿಸಲಾರ್ದೇನೆ ಇವತ್ತು ಬಿಜೆಪಿ ಪಕ್ಷದವರು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ಬ್ಯಾನರ್ ವಿಚಾರದಲ್ಲಿ, ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ಇವತ್ತು ರಾಜ್ಯದಲ್ಲಿ ಇಡೀ ಸುದ್ದಿಯನ್ನ ಮಾಡುವಂತ ಒಂದು ವ್ಯವಸ್ಥೆಗೆ ಇವತ್ತು ಕೈ ಹಾಕಿ ಇವತ್ತು ಹಾಕಿದ್ದಾರೆ. ಇವತ್ತು ನಿನ್ನೆ ನಡೆದಂತ ಘಟನೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಇವತ್ತು ಒಬ್ಬ ಯುವಕ ಪ್ರಾಣ ಕೊಟ್ಟಿದ್ದಾನಂದ್ರೆ ಆ ಪ್ರಾಣಕ್ಕೆ ಅದು ಯಾರು ಕೂಡ ಬೆಲೆ ಕೊಡಲಾರ್ದಂತ ಒಂದು ಕೆಲಸ ಆಗಿದೆ ಇವತ್ತು. ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಅನೇಕ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದವರು ಬೇರೆ ಬೇರೆ ಜಾತಿಗಳ ಬಗ್ಗೆ ಇದ್ದಾಗ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ವಾಲ್ಮೀಕಿಯ ಪರವಾಗಿರುವಂತ ಒಂದು ಪಕ್ಷ ಆಗಿ ಇವತ್ತು ಅದೊಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ನಾವು 15ರಲ್ಲಿ ಕೂಡ 14 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಬಂದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಒಂದು ಪಕ್ಷಕ್ಕೆ ಇವತ್ತು ಭರತ್ ರೆಡ್ಡಿ ಅವರು ಒಂದು ಪುತ್ಥಳಿಯನ್ನು ಅನಾವರಣ ಮಾಡಿ ದೊಡ್ಡ ಸಮಸ್ಯೆಯನ್ನ ಒಂದು ಈ ಭಾಗದಲ್ಲಿರುವಂತಹ ಒಂದು ಬಹಳ ಒಂದು ದೊಡ್ಡ ವ್ಯವಸ್ಥೆಯನ್ನ ಕೊಟ್ಟಿರುವಂತಹ ಒಂದು ವ್ಯಕ್ತಿಯಾಗಿ ಇವತ್ತು ಬಂದಿದ್ರು ಇವತ್ತು. ಆದ್ರೆ ಬನ್ನಿ ಸರ್, ಆದ್ರೆ ಇವತ್ತು ಏನು ಬ್ಯಾನರ್ ವಿಚಾರದಲ್ಲಿ ಬಂದು ಈ ಅಭಿವೃದ್ಧಿಯನ್ನ ಸಹಿಸಲಾರ್ದೇನೆ ಇವತ್ತೇನು ಭರತ್ ರೆಡ್ಡಿ ಅವ್ರ ಬಗ್ಗೆ ಒಂದು ಕಪ್ಪು ಚುಕ್ಕಿಯನ್ನು ತರಬೇಕಂತ ಹೇಳಿ
ಇವತ್ತೇನು ಅದನ್ನು ಮಾಡಿದಾರಲ್ಲ ಅದನ್ನು ನಾವೆಲ್ಲ ಕೂಡ ನಮ್ಮ ಜಿಲ್ಲೆಯ ಎಲ್ಲ ವಾಲ್ಮೀಕಿ ಸಮಾಜದವ್ರ ಜೊತೆಗೆ ಎಲ್ಲ ಮುಖಂಡರು ಕೂಡ ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ತರಬೇಕನ್ನುವಂತ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು, ಒಂದು ವ್ಯವಸ್ಥಿತವಾದಂಥ ಕುತೂಹಲವನ್ನು ಇಟ್ಕೊಂಡು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ, ಆಡಳಿತದ ಮೇಲೆ ಒಂದು ಕಪ್ಪು ಚುಕ್ಕೆ ತರುವಂತ ಒಂದು ವ್ಯವಸ್ಥೆಗೆ ಕೈ ಹಾಕಿದ್ದಾರೆ. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಇದನ್ನ ಯಾರು ಕೂಡ ನೋಡಿ ಕಣ್ಣು ಮುಚ್ಕೊಂಡು ಕೊಡುವಂತ ಒಂದು ಸರ್ಕಾರ ನಮ್ದಲ್ಲ. ಆದ್ರೆ ಇವತ್ತು ನಡೆದಂತ ಘಟನೆಯಲ್ಲಿ ಇವತ್ತು ಏನು ಆ ಘಟನೆಯಲ್ಲಿ ಯಾರು ತಪ್ಪಿಸ್ತಿದ್ದಾರೋ ಅದನ್ನ ಖಂಡಿತವಾಗಿ ಕೂಡ ನಮ್ಮ ಸರ್ಕಾರ ಅದರ ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೋ ಅದನ್ನ ಶಿಕ್ಷೆಯನ್ನು ಕೊಡುವಂತ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ. ಅದ್ರ ಜೊತೆಗೆ ಇವತ್ತು ಪದೇ ಪದೇ ಬಿಜೆಪಿ ನಾಯಕರು ಪದೇ ಪದೇ ಸಂದರ್ಭದಲ್ಲಿ ಕೂಡ ಇವತ್ತು ನಾರಾ ಭರತ್ ರೆಡ್ಡಿ ಅವ್ರ ಬಗ್ಗೆ ಅವ್ರಿಗೆ ಅವಹೇಳನಕಾರಿ ಮಾತಾಡೋದು, ಅದ್ರ ಜೊತೆಗೆ ಅವ್ರ ತಂದೆ ಆಗಿರುವಂತ ಮಾನ್ಯ ನಮ್ಮ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವ್ರ ಬಗ್ಗೆ ಕೂಡ ಜನಾರ್ದನ್ ರೆಡ್ಡಿ ಅವರು ಇಲ್ಲ ಸಲ್ಲದ ಕಾರಣದ ವಿಚಾರಗಳನ್ನು ಎತ್ತುತ್ತಾ ಇರ್ತಾರೆ. ಅಂದ್ರೆ ಅನೇಕ ಸಂದರ್ಭದಲ್ಲಿ ಅವರು ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದ್ರು. ಅಂದ್ರೆ ವಿನಾಕಾರಣ ಯಾವುದೇ ಒಂದು ಆಧಾರದ ರಹಿತವಂತ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಅವರು ಯಾವ್ದಾದ್ರು ಕೆಟ್ಟ ಕೆಲಸಗಳನ್ನ ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಆಧಾರರಹಿತವಾಗಿ ಇವತ್ತು ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಬಹುಶಃ ಅವ್ರ ವಯಸ್ಸಿಗೆ ಇವತ್ತು ನಾನು ಮಾನ್ಯ ಜನಾರ್ದನ್ ಅವ್ರಿಗೆ ಹೇಳ್ತೀನಿ, ನಾನು ಅವ್ರ ವಯಸ್ಸಿಗೆ ಶೋಭಿತಾರಲ್ಲ. ಇವತ್ತು ರಾಜಕೀಯ ಪಕ್ಷದಲ್ಲಿ ಒಬ್ಬರು ಗೆಲ್ಲಿತಾರೆ, ಒಬ್ಬರು ಸೋಲ್ತಾರೆ. ಆದ್ರೆ ಅದನ್ನ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ನಾವು ಮುಂದೆ ಯಾವ ರೀತಿ ಮಾಡಬೇಕು ಅದನ್ನ ಮಾಡಬೇಕು. ಅದನ್ನ ಬಿಟ್ಟು ಒಂದು ಬೆಳೆಯುವಂತ ಯುವಕನ ಬಗ್ಗೆ ಅವ್ರ ಮೇಲೆ ಒಂದು ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು, ಅಂದ್ರೆ ಅವ್ರನ್ನ ಕೆಡಿಸ್ಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅವರ ಮತ್ತು ಅವರ ಕುಟುಂಬದ ಬಗ್ಗೆ ಅವ್ರಿಗೆ ಅವಹೇಳನಕಾರಿ ಮಾತಾಡುವಂಥದ್ದನ್ನು ಕೂಡ ನಿಲ್ಲಿಸಬೇಕಂತೇಳಿ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ ನಾನು. ಅನೇಕ ಸಂದರ್ಭದಲ್ಲಿ ಇವತ್ತು ನಾವು ಕೂಡ ನಮ್ಮ ಮೇನ್ ರೋಡ್ಗಳಲ್ಲಿ ನಮ್ಮ ಮನೆಗಳನ್ನು ಕಟ್ಕೊಂಡಿರ್ತೀವಿ, ನಮ್ಮ ಮನೆ ಮುಂದೆನೆ ಹೋಗ್ತಾ ಇರ್ತಾರೆ. ಆದ್ರೆ ಇವತ್ತು ಭರತ್ ರೆಡ್ಡಿ ಅವ್ರ ಮನೆ ಕೂಡ ಇದೇ ಮೇನ್ ರೋಡ್ ಅಲ್ಲಿ ಇತ್ತು. ಆದ್ರೆ ಹಲವಾರು ಸಂದರ್ಭದಲ್ಲಿ ಕೂಡ ಅವ್ರ ಆಡಳಿತದಲ್ಲಿ ಇದ್ದಾಗ ಕೂಡ ಅವ್ರ ಮನೆ ಮುಂದೆನೆ ಫ್ಲೆಕ್ಸ್ಗಳು ಹಾಕೊಂಡು ಇರ್ತಾ ಇದ್ರು. ಅನೇಕ ಎಲ್ಲ ಪಕ್ಷದವರು ಹಾಕಿದ್ದಾರೆ, ಯಾರು ಕೂಡ ಇಲ್ಲಿ ಹಾಕ್ಬೇಡಿ ಅಂತ ಹೇಳಿ ಯಾವತ್ತು ಕೂಡ ಹೇಳಿಲ್ಲ. ಇವತ್ತು ಶಾಸಕರಾಗಿದ್ದಾರೆ ಭರತ್ ರೆಡ್ಡಿ ಅವರು 2 ವರ್ಷ ಮುಂಚೆನೆ. ಆದ್ರೆ ಅದಕ್ಕಿಂತ ಹಿಂದೆ ಸೂರ್ಯನಾರಾಯಣ ರೆಡ್ಡಿ ಅವರು ಮಾಜಿ ಶಾಸಕರಾದ್ಮೇಲೆ ಅವ್ರ ಮನೆ ಮುಂದೆನೆ ಅನೇಕ ಸಂದರ್ಭದಲ್ಲಿ ಕೂಡ ಫ್ಲೆಕ್ಸ್ಗಳನ್ನ ಹಾಕ್ತಾ ಇದ್ರು. ಅವತ್ತು ಯಾರು ಕೂಡ ಇದನ್ನು ತೆಗಿರಿ, ಇಲ್ಲಿ ಮಾಡ್ಬೇಡ್ರಿ ಅಂತೇಳಿ ಯಾರು ಕೂಡ ಹೇಳಿಲ್ಲ. ಆದ್ರೆ ಇವತ್ತು ಏಕಾಏಕಿಯಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಂದು ಅವ್ರು ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ನನ್ನ ಮನೆ ಮುಂದೆ ಹಾಕಬಾರ್ದು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅಂದ್ರೆ ಇವತ್ತು ಬಹುಶಃ ಇವತ್ತು ಅವ್ರಿನ್ನ ಮರ್ತಿರ್ಬೋದು, ಇವತ್ತಿನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ಕೊಂಡಿದ್ದಾರೆ ಅವರು. ಆದ್ರೆ ಇವತ್ತು ನಮ್ಮ ಆಡಳಿತದಲ್ಲಿ ಇವತ್ತು ನಾನಾಗಿರ್ಬೋದು, ಇಲ್ಲಿ ಶಾಸಕನಾಗಿ ನಮ್ಮ ಭರತ್ ರೆಡ್ಡಿ ಆಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ನಾಗರಾಜ್ ಅವರಾಗಿರ್ಬೋದು, MP ಅವರಾಗಿರ್ಬೋದು, ನಾವೆಲ್ಲರೂ ಕೂಡ ಸೇರಿ ಈ ಬಳ್ಳಾರಿಯಲ್ಲಿ ಶಾಂತಿ ಕದಡುವಂತ ಕೆಲಸಕ್ಕೆ ಮಾತ್ರ ಕೈ ಹಾಕುವಂತದ್ದನ್ನ ನಮ್ಮ ಆಡಳಿತದಲ್ಲಿ ಮಾಡೋದಿಲ್ಲ ನಾವು. ಇವತ್ತೇನು ಅವ್ರು ದಬ್ಬಾಳಿಕೆ ಮಾಡ್ತಾ ಇದಾರೆ, ಆ ದಬ್ಬಾಳಿಕೆಗೆ ಯಾರು ಕೂಡ ಬಗ್ಗೋರು ಇಲ್ಲ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಇವತ್ತು ಅಮಾಯಕ ಬಲಿಯಾಗಿದ್ದಾರೆ. ವ್ಯವಸ್ಥಿತವಾಗಿ ಅವರು ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಇವನು ಹೊಡಿಬೇಕನ್ನುವಂಥದ್ದನ್ನ ಇವನು ಕೊಲೆ ಮಾಡುವಂತ ಸಂಚನ್ನು ಮಾಡಿಕೊಂಡಿದ್ದಾರೆ ಇವತ್ತು. ಆ ರೀತಿಯಾಗಿ ಮನೆಗಳ ಮೇಲೆ ಕಲ್ಲುಗಳನ್ನು ಇಟ್ಕೊಂಡು, ಖಾರ ಪುಡಿ ಇಟ್ಕೊಂಡು, ಅಂದ್ರೆ ನಾವು ಎಲ್ಲಿರುವ ನಾವು ಗೊತ್ತಾಗ್ತಾ ಇರ್ಲಿಲ್ಲ. ನಾನು ನಿನ್ನೆ ತಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಕೆಲವು ಬಿಜೆಪಿ ಕಾರ್ಯಕರ್ತರು ದೊಣ್ಣೆಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ, ದೊಡ್ಡ ದೊಣ್ಣೆಗಳನ್ನು ಇಟ್ಕೊಂಡು, ಕೈಯಲ್ಲಿ ಕುಡುಗೋಲುಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ಮೇಲಿಂದ ಚೀರಾಡ್ತಾರೆ, ಬಾಂಬ್ಗಳು ಹಾಕಿ ಅದು ಹಾಕಿ ಅಂತೇಳಿ. ಅಂದ್ರೆ ನಾನು ನೋಡ್ತಾ ಇದ್ದೆ ಬಳ್ಳಾರಿ ಯಾವತ್ತು ಬಿಹಾರ ಮತ್ತೆ ಮಾಡಿಟ್ಟಿದ್ದಾರೆ ಅಂತೇಳಿ. ನಮ್ಮ ಆಡಳಿತದಲ್ಲಿ ಅದನ್ನ ಮಾಡ್ಲಿಕ್ಕೆ ಮಾತ್ರ ನಾವು ಬಿಡೋದಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ, ಮಾನ್ಯ DK ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇವತ್ತು ಇದ್ದಾಗ ಇಂಥ ಒಂದು ಕೆಲಸಕ್ಕೆ ನಾವು ಕೈ ಹಾಕಕ್ಕೆ ಬಿಡುವಲ್ಲ ಅನ್ನುವಂಥ ವಿಚಾರವನ್ನು ನಾವು ತಿಳಿಸ್ತೀವಿ. ಮಹರ್ಷಿ ವಾಲ್ಮೀಕಿ ಅವರಿಗೆ ಅಪಾರವಾದ ಒಂದು ಗೌರವ ಕೊಡಬೇಕಂತೇಳಿ ಕಾಂಗ್ರೆಸ್ ಪಕ್ಷ ತೀರ್ಮಾನ ಆಗಿದೆ. ಅದರ ಪ್ರಯುಕ್ತನೇ ಇಂದು ದೊಡ್ಡ ಮಟ್ಟದಲ್ಲಿ ಇಂಥ ಒಂದು ಸರ್ಕಲ್ಗಳನ್ನು ಮಾಡಿ ಅವರಿಗೆ ಗೌರವ ನಮನವನ್ನು ಕೊಡುವಂತದ್ದು ವ್ಯವಸ್ಥೆಗೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅವ್ರ ಆಡಳಿತದಲ್ಲಿ ನಾವು ಏನು ಮಾಡಕ್ಕಾಗಿಲ್ಲ ಅಂತ ವಿಚಾರವನ್ನ ಇವ್ರು ಇಟ್ಕೊಂಡು ಇವತ್ತು ಮಾಡಕ್ ಹೊಂಟಿದ್ದಾರೆ. ಆದ್ರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲ್ಲ. ಇನ್ನೊಂದು ಹೇಳ್ತಾ ಇರ್ತಾರೆ ಅವರು, ಇವತ್ತಿನ ರಾಜಕೀಯವಾಗಿ ನಾವು ಮಾಡ್ತಾ ಇದೀವಿ ಅಂತೇಳಿ. ಆದ್ರೆ ಅಲ್ಲ,
ಅಭಿವೃದ್ಧಿಯನ್ನ ತೋರಿಸಿ ಜನಗಳಿಗೆ ಅಭಿವೃದ್ಧಿಯನ್ನ ಮಾಡುವಂತ ಒಂದು ಕೆಲಸಕ್ಕೆ ನಾವು ಕೈ ಹಾಕೊಂಡು ಹೋಗ್ತಾ ಇರ್ತೇವೆ. ಅದನ್ನ ಸಹಿಸಿಕೊಳ್ಳಲಾರ್ದೇನೆ ಇವತ್ತು ಕ್ಷುಲ್ಲಕ ಕಾರಣಕ್ಕೆ ನನ್ನ ಮನೆ ಮುಂದೆ ಬ್ಯಾನರ್ ಹಾಕಬಾರ್ದು, ನನ್ನ ಮನೆ ಮುಂದೆ ಹಾರ ಹೊಡಿಬಾರ್ದು, ನನ್ನ ಮನೆ ಮುಂದೆ ಯಾವುದೇ ಒಂದು ಸಂದರ್ಭದಲ್ಲಿ ಮೇಳಗಳು ಅಂದ್ರೆ ಮದುವೆ ಹೋದಾಗ ಕೂಡ ನೀವು ಇಲ್ಲಿ ಗಲಾಟೆ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಪ್ರವೃತ್ತಿಯನ್ನು ಇಟ್ಕೊಂಡು ಅವರು ಹೋಗ್ತಾ ಇದ್ದಾರೆ. ಆದ್ರೆ ಇವತ್ತು ಯಾರು ಕೂಡ ಇಂಥ ಒಂದು ವ್ಯವಸ್ಥೆಯಲ್ಲಿ ಇಲ್ಲ, ಇದು ಇರುವಂತಹ ವ್ಯವಸ್ಥೆಯಲ್ಲಿ ಯಾರು ಅಂತದನ್ನು ನಾವು ಯಾರು ಕೂಡ ಸಹಿಸಿಕೊಳ್ಳಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಇವತ್ತು ಕ್ಷುಲ್ಲಕ ಕಾರಣಕ್ಕೆ ಬಹುಶಃ ಏಳಿಗೆಯಿಂದ ಭಯ ಅಂದ್ರೆ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಒಬ್ಬ ಯುವಕ ಬೆಳೀತಾ ಇದ್ದಾನೆ, ಒಬ್ಬ ಯುವಕ ಬರ್ತಾ ಇದ್ದಾನೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಅವರು ಇಂಥದಕ್ಕೆ ಕೈ ಹಾಕುವಂತ ಒಂದು ಕೆಲಸಕ್ಕೆ ಹೋಗ್ತಿದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲ ಕೂಡ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಕೂಡ ಸಮಾಜದವರೆಲ್ಲ ಕೂಡ ಖಂಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ವಾಲ್ಮೀಕಿಯ ಪುತ್ಥಳಿಯನ್ನ ಇವತ್ತೇನು ನಾವೆಲ್ಲ ಕೂಡ ಇವತ್ತು ಈಗ ತಾನೇ ನಾವೆಲ್ಲ ಚರ್ಚೆ ಮಾಡ್ಕೊಂಡು ಬಂದ್ವಿ. ಇದನ್ನ ಬಹಳಷ್ಟು ವಿಜೃಂಭಣೆಯಿಂದ ನಾಳೆನೇ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಆದ್ರೆ ಬಹುಶಃ ಇವತ್ತು ಈ ಸೂತಕ ಛಾಯದ ನಡುವೆ ಇವತ್ತು ಒಬ್ಬ ಕಾಂಗ್ರೆಸ್ನ ಒಬ್ಬ ಯುವಕ ತೀರ್ಕೊಂಡಿದ ಮೇಲೆ ಆ ಸಮಯದಲ್ಲಿ ಮಾಡಬಾರದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾರಾ ಭರದ್ರಿ ಇಲ್ಲ, ನಾಳೆನೇ ಮಾಡಬೇಕು. ನಮ್ಮ ಸಮಾಜಕ್ಕೆ ಅಗೌರವ ಆಗುತ್ತೆ, ನಮ್ಮ ಸಮಾಜಕ್ಕೆ ಬಹಳ ಹಿಂದೇಟವಾಗುತ್ತೆ, ನಮ್ಮ ಸಮಾಜವನ್ನು ಇನ್ನಷ್ಟು ತುಳಿತಕ್ಕೆ ಒಳಗಾಗಿದ್ದವ್ರನ್ನ ಇನ್ನಷ್ಟು ತುಳಿತಕ್ಕೆ ಒಳಗಾಗ್ತಾರೆ, ನಾವು ಮಾಡ್ಬೇಕಂತ ಹೇಳಿ ಪಟ್ಟಿಡ್ತಿದ್ರು. ಆದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನನ್ನನ್ನು ಇಲ್ಲಿ ಕಳಿಸಿದ್ದಾರೆ, ಅವ್ರನ್ನ ಬಲಗೊಳಿಸಬೇಕು. ಅದನ್ನ ಖಂಡಿತವಾಗಿ ಕೂಡ ಮಾನ್ಯ ಉಪಮುಖ್ಯಮಂತ್ರಿಯವರು ಮತ್ತು ಮುಖ್ಯಮಂತ್ರಿಯವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ರಾಜ್ಯಸಭೆ ಸದಸ್ಯರಾಗಿದ್ದ ನಾಸೀರ್ ಅಹಮದ್ ಅವರು, ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಈ ಪುತ್ಥಳಿಯನ್ನ ಅನಾವರಣ ಖಂಡಿತವಾಗಿ ಮಾಡೋಣ. ಬಟ್ ಇದು ಸೂಕ್ತ ಸಂದರ್ಭ ಸಮಯ ಅಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಬಿಜೆಪಿ ಅವರು ಇದನ್ನೇ ರಾಜಕೀಯವಾಗಿ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಆದ್ರೂ ಕೂಡ ಅದಕ್ಕೆ ತಾವು ಯಾರು ಕೂಡ ಬೆಲೆ ಕೊಡಬಾರ್ದು ಅನ್ನುವಂಥ ವಿಚಾರವನ್ನು ಹೇಳಿ ನಮ್ಮ ಹಿರಿಯರು ಹೇಳಿ ಕಳಿಸಿದರೆ ಆ ಸಲಹೆ ಅಂತಾನೆ ನಾಳೆ ನಡೆಯುವಂತ ಒಂದು ವಾಲ್ಮೀಕಿಯ ಪುತ್ಥಳಿಯ ಅನಾವರಣವನ್ನ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ ನಾವು. ಇವತ್ತು ಈ ಪುತ್ಥಳಿಯ ಅನಾವರಣಕ್ಕೆ ಒಂದು 2 ದಿನ ಹಿಂದೆನೆ ಮಾಜಿ ಮಂತ್ರಿಗಳು, ಬಿಜೆಪಿಯ ಮಾಜಿ ಮಂತ್ರಿಗಳು ಇಲ್ಲಿ ಬಂದು ರಾಮ್ಲು ಅವರು ಬಂದು ಇಲ್ಲಿ ಪ್ರೆಸ್ ಮೀಟ್ ಅನ್ನು ಮಾಡ್ತಾರೆ. ಇವತ್ತು ಯಾವ ಕಾರಣಕ್ಕಾಗಿ ಯಾವ ಗಣಿಕಾರಕ್ಕಾಗಿ ಇಲ್ಲಿ ನೀವು ಕೆಲಸ ಮಾಡ್ತೀರಿ, ಇದನ್ನು ಮಾಡಬಾರ್ದು ಅಂತೇಳಿ 2 ದಿನಗಳ ಹಿಂದೆನೇ ಪ್ರಚೋದನೆ ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರ ಸಂದರ್ಭದಲ್ಲಿ ಮಾಡ್ಲಕ್ಕಾಗಿಲ್ಲ, ಯಾರೋ ಒಬ್ರು ಬಂದು ಬೇರೆಯವರು ಬಂದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ತಿಳ್ಕೊಂಡು ಅದನ್ನ ಆ ರೀತಿಯಾದಂತ ಒಂದು ಪ್ರೆಸ್ ಮೀಟ್ಗಳನ್ನು ಮಾಡಿ ಮಾಧ್ಯಮದ ಮೂಲಕ ಹೇಳ್ತಾ ಇದ್ರು. ಅಲ್ಲೇ ಪ್ರಚೋದನೆಯನ್ನು ಮಾಡಿದ್ದಾರೆ ಇವರು. ಆದ್ರೆ ಇವತ್ತು ಮಹರ್ಷಿಯವರು ದಾರ್ಶನಿಕರು ಇವತ್ತು ಯಾರು ಸುತ್ತಲ್ಲ, ಒಂದು ಸಮಾಜಕ್ಕೆ ಸೀಮಿತವಾಗಿರುವಂತಹ ವ್ಯಕ್ತಿ ಮಹರ್ಷಿ ವಾಲ್ಮೀಕಿ ಅಲ್ಲ, ಎಲ್ಲರೂ ಕೂಡ ಇವತ್ತು ಇದೇ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನ ಭರತ್ ರೆಡ್ಡಿ ಅವರು ಕಳೆದ 1 ತಿಂಗಳಿಂದ, ನನಗೆ ತಿಳಿದಂಗೆ 1-2 ತಿಂಗಳಿಂದ ಇದನ್ನ ಬಹಳ ದೊಡ್ಡ ಪ್ಲಾನ್ ಅಲ್ಲಿ, ಅಂದ್ರೆ ಕಳೆದ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಬೆಳಗಾಮಲ್ಲಿಂದ ಕೂಡ ಒಂದು ಪ್ಲಾನ್ ಮಾಡ್ಕೊಂಡು ಅದಕ್ಕೊಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡು ಯಾವ ರೀತಿ ಮಾಡಬೇಕು, ಯಾರನ್ನ ಕಲಿಸ್ಬೇಕು, ಎಷ್ಟು ಚೆನ್ನಾಗಿ ಮಾಡ್ಬೇಕು ಅನ್ನುವಂಥ ವಿಚಾರವನ್ನ ಬಹಳಷ್ಟು ಇಂಟ್ರೆಸ್ಟ್ ಇಂದ ಮಾಡಿದಾಗ ನಾನು ಕೂಡ ಹೇಳ್ತಾ ಇದ್ದೆ, ನಾನು ನೋಡಪ್ಪ ಆ ಸಮಾಜಕ್ಕೆ ನಾನು ಆ ಸಮಾಜದಲ್ಲಿ ಇರುವಂತ ವ್ಯಕ್ತಿಯಾಗಿ ನೀನ್ ಮಾಡ್ತಾ ಇದ್ರೆ ಅಂದ್ರೆ ನನಗೂ ಕೂಡ ಬಹಳಷ್ಟು ಸಂತೋಷ ಇದೆ, ಹೆಮ್ಮೆಯ ವಿಚಾರ ಅಂತ ಹೇಳಿ ನಾವೆಲ್ಲರೂ ಕೂಡ ಸಮಾಜದವರೆಲ್ಲರೂ ಕೂಡ ಕೇವಲ ವಾಲ್ಮೀಕಿ ಸಮಾಜ ಒಂದೇ ಅಲ್ಲ, ಎಲ್ಲಾ ಸಮಾಜದವರು, ಇದರಲ್ಲಿ ಮುಸಲ್ಮಾನರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಕುರುಬ ಜನಾಂಗದವರಾಗಿರ್ಬೋದು, ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತ ಪ್ರತಿಯೊಬ್ಬರು ಕೂಡ ಸೇರಿ ವಾಲ್ಮೀಕಿ ಅವರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಅನಾವರಣ ಮಾಡ್ಬೇಕನ್ನುವಂತ ವಿಚಾರವನ್ನು ತೆಗೆದುಕೊಂಡು ಇವತ್ತು ಮಾಡಿದ್ಮೇಲೆ ಬಿಜೆಪಿ ಪಕ್ಷದವರದ್ದೇ ಸಹಿಸಲಿಕ್ಕೆ ಆಗಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ಅಂತಾನೆ ಇವತ್ತು ಅದನ್ನ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ, ಮಾನ್ಯ ಮಂತ್ರಿಗಳ ಜೊತೆಗೆ, ಮಾನ್ಯ ಉಪಮಂತ್ರಿಗಳ ಜೊತೆಗೆ, ಎಲ್ಲರ ಜೊತೆಗೆ ಎಲ್ಲಾ ಸಮಾಜದವರನ್ನ ಕರೆದು ಇದಕ್ಕಿಂತ 1000 ಪಟ್ಟು ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿದೆ ಇವತ್ತೇನು ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಬಿಟ್ಟು ಇವತ್ತು ಈಗಾಗಲೇ ಕೂಡ ಹಲವಾರು ವರ್ಷ ಆಗ್ಬಿಟ್ಟಿದೆ. ಆದ್ರೂ ಕೂಡ ಇನ್ನ ಅದೇ ಗುಂಪಿನಲ್ಲಿದ್ದಾರೆ ಅವರು. ಬಿಜೆಪಿ ಅವರು ಬಂದು ವಿನಾಕಾರಣ ಸುಳ್ಳಿನ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಸುಳ್ಳಿನ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಇವತ್ತು ಮಾಜಿ ಶಾಸಕರ ಮೇಲೆ, ಸುರ್ನಾರಾಯಣ ರೆಡ್ಡಿ ಅಣ್ಣವ್ರ ಮೇಲೆ ಆಗಿರ್ಬೋದು, ಬೇರೆಯವ್ರ ಮೇಲೆ ಆಗಿರ್ಬೋದು, ಇಲ್ಲ ಸಲ್ಲದ ಸುಳ್ಳುಗಳನ್ನ ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ತಮ್ಮ ಮೂಲಕ ಇವತ್ತು ನಮ್ಮ ಬಿಜೆಪಿ ಪಕ್ಷದವರಿಗೆ ಮನವಿ ಮಾಡ್ಕೊಂತ ಇದ್ದೀನಿ,
ತಾವು ಯಾರು ಕೂಡ ಇಂಥ ಕ್ಷುಲ್ಲಕ ಕಾರಣಕ್ಕೆ ರಾಜಕೀಯವನ್ನ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ. ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ. ಇವತ್ತಲ್ಲ ಮತ್ತೊಮ್ಮೆ ಎಲೆಕ್ಷನ್ ಬಂದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ 5ಕ್ಕೆ 5 ಸ್ಥಾನ ಕೂಡ ಕಾಂಗ್ರೆಸ್ ಪಕ್ಷನೇ ಗೆದ್ದುಕೊಂಡೇ ಬರ್ತೀವಿ ಅನ್ನೋ ವಿಚಾರವನ್ನು ನಾವು ತಿಳಿಸ್ತೀವಿ. ಯಾಕಂದ್ರೆ ಅಷ್ಟು ಬಲಿಷ್ಠವಾಗಿರುವಂತ ನಮ್ಮ ಜಿಲ್ಲೆಯಲ್ಲಿ ಇವರು ಕುತಂತ್ರ ಆಟಗಳನ್ನ ನಡೆಯುವಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಅದನ್ನ ಮುಂದೂಡಿಕೊಂಡು ಹೋಗ್ತೀವಿ ಅಂತ ಹೇಳಿ ಮನೆ ಭರತ್ ರೆಡ್ಡಿ ಅವರು ಬಹಳಷ್ಟು ನೋವಿನಿಂದ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಹುಡುಗ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಹುಡುಗ ತೀರ್ಕೊಂಡಿದ್ದಾನೆ ಅನ್ನುವಂಥ ವಿಚಾರವನ್ನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ರು. ತನಿಖೆ ಬಂದ ಮೇಲೆ ತಮ್ಮ ಮೂಲಕ ಅದು ಮುಂದೆ ಗೊತ್ತಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ನಮ್ಮೆಲ್ಲರ ಪ್ರಯತ್ನ ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಶಾಸಕರು, ಎಂಪಿಗಳು ಎಲ್ಲ ಸೇರಿ ನಮ್ಮ ಬಳ್ಳಾರಿಯಲ್ಲಿ ಶಾಂತಿಯನ್ನು ಕಾಪಾಡುವಂತ ಒಂದು ಮುಖ್ಯವಾದಂತ ವಿಚಾರ ನಮ್ಮ ಎಲ್ಲರ ಒಂದು ಧ್ಯೇಯ ಆಗಿದೆ. ಇವತ್ತು ಫಸ್ಟ್ ನಾವೆಲ್ಲರೂ ಕೂಡ ಶಾಂತಿಯನ್ನ ಕಾಪಾಡ್ಕೊಂತೀವಿ. ಶಾಂತಿ ಇದ್ರೇನೆ, ಬಳ್ಳಾರಿಯಲ್ಲಿ ಶಾಂತಿ ಇದ್ರೆ ಮಾತ್ರನೇ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಂತೋಷವಾಗಿರ್ತೀವಿ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಮುಂದಕ್ಕೆ ಹೋಗ್ತಾ ಇದೆ. ಇಂಥ ಒಂದು ಸವಾಲುಗಳನ್ನು ಎದುರಿಸಲಿಕ್ಕೆ ನಾವು ಸ್ವೀಕಾರ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ದಿನಮಾನಗಳಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಏನಾಗುತ್ತೆ, ಅವ್ರ ಪಕ್ಷ ಎಲ್ಲಿಗೆ ನೆಲ ಕಚ್ಚುತ್ತೆ ಅನ್ನುವಂಥದ್ದನ್ನ ಅವ್ರು ನೋಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿ ನಾವಿವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ಅಂತೇನೆ ಇವತ್ತು ನಾಳಿನ ಕಾರ್ಯಕ್ರಮವನ್ನ ಪುತ್ಥಳಿ ಅನಾವರಣವನ್ನ ಮುಂದಕ್ಕೆ ಹಾಕ್ತಿದೀವಿ ಅಂತ ಹೇಳಿ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ನಮ್ಮ ಕ್ಷೇತ್ರದ, ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಅನೇಕ ಜನರಿಗೆ ನಾವೆಲ್ಲ ಕೂಡ ಆಹ್ವಾನ ಪತ್ರಿಕೆಯಲ್ಲಿ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರನ್ನ ಇಲ್ಲಿ ಕರೆದಿದ್ವಿ. ನಮ್ಮ ವಾಲ್ಮೀಕಿಯ ಪುತ್ಥಳಿ ಅನಾವರಣ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳಿದ್ವಿ. ಅದನ್ನು ತಾತ್ಕಾಲಿಕವಾಗಿ ಮುಂದೂಡ್ತಿದೀವಿ ಅಂತ ಹೇಳಿ ತಮ್ಮ ಮೂಲಕ ತಿಳಿಸಿ ನಮ್ಗೆ ಎಲ್ಲ ಕೂಡ ನಮ್ಮ ಜಿಲ್ಲೆಯ ನಾಯಕರು, ಮುಖ್ಯವಾಗಿ ವಾಲ್ಮೀಕಿ ಸಮಾಜದ ನಾಯಕರೆಲ್ಲರೂ ಕೂಡ ಕಳೆದ ಸುಮಾರು ಒಂದು 15 ದಿನದಿಂದ ತಿಂಗಳ ಹಿಂದೆಯಿಂದ ಕೂಡ ಬಹಳಷ್ಟು ಕಷ್ಟ ಬಿದ್ದು ಇದನ್ನ ಪುತ್ಥಳಿಯ ವ್ಯವಸ್ಥಿತವಾಗಿ ಮಾಡಬೇಕನ್ನುವಂಥ ವಿಚಾರವನ್ನೆಲ್ಲ ಕಷ್ಟಪಡ್ತಾ ಇದ್ರು. ಅದು ಯಾವುದೇ ಕಾರಣಕ್ಕೂ ಮುಂದೆ ಒಂದಿನ ಇದಕ್ಕಿಂತ ವಿಜೃಂಭಣೆಯಲ್ಲಿ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ನಾವು ತಿಳಿಸ್ತೀವಿ. ಅಷ್ಟೇ. ಪತ್ರಿಕಾ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ವೇದಿಕೆ ಮೇಲಿರುವಂತಹ ಮಾಜಿ ಸಚಿವರಾದಂತಹ ನಾಗರಮೋಹನ್ ಅವರು, ಭರತ್ ರೆಡ್ಡಿ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ಮುಖಂಡರು, ಈ ದಿನ ನಿಜವಾಗ್ಲೂ ಬಹಳಷ್ಟು ನೋವಾಗ್ತಿದೆ. ಯಾಕಂದ್ರೆ ಒಬ್ಬ ಅಮಾಯಕ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಕಾಂಗ್ರೆಸ್ ಪಕ್ಷ ಕಳ್ಕೊಂಡ್ರು ನಿಜವಾಗಿ ಬಹಳಷ್ಟು ನೋವಾಗ್ತಿದೆ. ಯಾಕಂದ್ರೆ ನನಗೆ ನಿನ್ನೆ ನೈಟ್ ನೋಡ್ತಾ ಆದ್ಮೇಲೆ ಬಹಳಷ್ಟು ನೋವಾಯಿತು. ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ ಅವರು ಬೆಳಗ್ಗೆ ದೂರವಾಣಿ ಮೂಲಕ ಫೋನ್ ಮಾಡಿ ದಯವಿಟ್ಟು ಆ ಕಾರ್ಯಕ್ರಮ ನಾಗೇಂದ್ರನ, ನೀವು ಮತ್ತೆ ಭರತ್ ರೆಡ್ಡಿಯನ್ನ ಎಲ್ಲರೂ ಸೇರಿ ಮುಂದಕ್ಕೆ ಹಾಕ್ಬೇಕು. ಹಾಗಾಗಿ ತಾವು ಏನಿವತ್ತು ರಾಜಶೇಖರ್ ಅವರು ಏನಿದೆ ಸಂಪೂರ್ಣವಾಗಿ ಆ ಜವಾಬ್ದಾರಿ ಮೂವರು ನೆರವೇರಿಸಬೇಕಂತ ಮುಖ್ಯಮಂತ್ರಿಗಳು ದೂರವಾಣಿ ಮೂಲಕ ತಿಳಿಸಿದಾಗ ನಾವು ಬೆಳಗ್ಗೆ ಬಂದು ಸಂಪೂರ್ಣ ಏನ್ ಕಾರ್ಯಕ್ರಮ ಇದೆ ಆ ಸಂಪೂರ್ಣವಾಗಿ ಎಲ್ಲ ಮುಗಿದ ಮೇಲೆ ಕೆಲವೊಂದು ಅನೇಕ ಜನ ಏನ್ ಮಾತಾಡೋದ್ ಕೇಳಿ ಬಹಳಷ್ಟು ನೋವಾಯ್ತು. ಯಾಕಂದ್ರೆ ಈ ಬ್ಯಾನರ್ ಹಾಕಿದ್ದು 3-4 ದಿನ ಮುಂಚಿತವಾಗಿ, ಆ ಬ್ಯಾನರ್ ಹಾಕಿದ್ದು 3-4 ದಿನ ಮುಂಚಿತವಾಗಿ ಅಲ್ಲಿರುವಂತ ಎಲ್ಲ ಏನು ಬಿಜೆಪಿ ಮುಖಂಡರಿರ್ಲಿ, ಶಾಸಕರಿರ್ಲಿ ಮತ್ತೆ ಎಲ್ಲರಿರ್ಲಿ 3 ದಿನ ಮುಂಚೆಗೆ ಅನೇಕ ಏನು ಮುಖಂಡರುಗಳಿದ್ರು, ಡಿಪಾರ್ಟ್ಮೆಂಟ್ ಇತ್ತು, ಅವ್ರಿಗೆಲ್ಲ ತೊಂದರೆ ಆಗಿದ್ರೆ ಅವ್ರು ಹೇಳ್ಬೋದಿತ್ತು ನಮಗೆ ಬಹಳಷ್ಟು ತೊಂದರೆ ಆಗ್ತೈತಿ, ನೀವು ದಯವಿಟ್ಟು ಈ ಬ್ಯಾನರ್ ತೆಗೀರಿ ಅಂತ. ಆದ್ರೆ ಆ ಕೆಲಸ ಯಾವತ್ತೂ ಮಾಡಿಲ್ಲ. ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ ತಾವು ಬ್ಯಾನರ್ ಅಲ್ಲ, ನಾವು ಕೂಡ ಲಾಸ್ಟ್ ಟೈಮ್ ವಿರೋಧ ಪಕ್ಷದಾಗಿದ್ದಾಗ ಒಬ್ಬ PC ಕೂಡ ನಮ್ಮ ಮಾತು ಕೇಳ್ತಿದ್ದಿಲ್ಲ. ನಮ್ಮೆಲ್ಲ ಅನೇಕ ಜನ ಏನ್ ಕಾಂಗ್ರೆಸ್ ಮುಖಂಡರನ್ನ ರಾತ್ರಿ 12 ಗಂಟೆಗೆ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಕಟ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಆಗ ನೋಡಿದಂತ ಉದಾಹರಣೆ ನಾವು ಅದ್ರ ಬಗ್ಗೆ ಹೇಳಲ್ಲ. ಇವತ್ತೇನು ಇತಿಹಾಸ ತೆಗೆದು ತಾವೆಲ್ಲ ನೋಡಿದ್ಮೇಲೆ ಹಿಂದೆ ಆದಂತ
ಅನೇಕ ಏನಿವತ್ತು ಕೊಲೆಗಳಿರಲಿ ಮರಳುಗಳಿರಲಿ ಅದನ್ನೆಲ್ಲ ಇವತ್ತೇ ತನಿಖೆಯನ್ನು ಅವ್ರು ಕೇಳ್ತಿದಾರಲ್ಲ, ಆ ತನಿಖೆ ಹಿಂದೆ ನಡೆದವಲ್ಲ, ಅದು ಕೂಡ ಇದು ಕೂಡ ತನಿಖೆ ಎರಡು ಸೇಲ್ ಮಾಡಿದ್ರೆ ಇವತ್ತು ಅವ್ರು ಎಲ್ಲಿರ್ಬೇಕು ಅಲ್ಲಿರ್ಬೇಕಾಗ್ತೈತಿ. ಯಾಕಂದ್ರೆ ಕೆಲವೊಂದು ವಿಚಾರಗಳನ್ನ ನಾವು ಬಹಿರಂಗವಾಗಿ ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಹಿಂದೆ ನಡೆದಂತ ಸುಮಾರು 10-20 ವರ್ಷದಿಂದ ಏನ್ ಘಟನೆಗಳು ನಡೆದಿದ್ದಾವಲ್ಲ ಅದನ್ನೆಲ್ಲ ಇವತ್ತೇನು ಸಿಬಿಐ ತನಿಖೆ ಮತ್ತೊಂದು ತನಿಖೆ ಏನ್ ಹೇಳ್ತಾರಲ್ಲ, ಆ ತನಿಖೆ ಆಯ್ತಂದ್ರೆ ಏನ್ ಬಿಜೆಪಿ ಇವತ್ತೇನು ಶಾಸಕರು ಮತ್ತೆ ಮುಖಂಡರುಗಳು ಎಲ್ಲರಿದ್ದಾರೆ, ಅವ್ರು ಒಂದು ದಿನ ಕೂಡ ಬಳ್ಳಾರಲ್ಲ, ಅವ್ರು ಎಲ್ಲಿರ್ಬೇಕು ಆ ಜಾಗದಲ್ಲಿ ಇರ್ಬೇಕಾಗ್ತೈತಿ. ಹಾಗಾಗಿ ಇವತ್ತೇನು ಮಹರ್ಷಿ ವಾಲ್ಮೀಕಿ ಬಗ್ಗೆ ಅಷ್ಟು ಗೌರವಯುತವಾಗಿ ಅವ್ರು ಮಾತಾಡ್ತಿದ್ದಾರೆ, ನನಗೆ ಬಹಳಷ್ಟು ನೋವಾಗ್ತಿದೆ. ಯಾಕಂದ್ರೆ ಮಹರ್ಷಿ ವಾಲ್ಮೀಕಿ ಅವರ ಬ್ಯಾನರ್ ಹೇಳ್ತಿದ್ರೆ ನನಗೇನು ನೋವಾಗ್ತಿದ್ದಿಲ್ಲ. ಮಹರ್ಷಿ ವಾಲ್ಮೀಕಿ ಇರೋಂಥ ಭಾವಚಿತ್ರನ ಕಾಲಾಗ ತುಳಿಬೇಕಾದ್ರೆ ನನಗೆ ಬಹಳಷ್ಟು ನೋವಾಗ್ತಿದೆ. ಏನಿದ್ರು ಕೂಡ ರಾಜಕಾರಣ ಅಭಿವೃದ್ಧಿ ಮತ್ತೆ ಹೋರಾಟದ ಮುಖಾಂತರ ಇರ್ಬೇಕಾದ್ರೆ ಇಷ್ಟು ವಾಲ್ಮೀಕಿ ಮಹರ್ಷಿ ಬಗ್ಗೆ ಮಾತಾಡಂತವ್ರು ಬ್ಯಾನರ್ ಕಿತ್ತದಲ್ಲದೆ ಕಾಲಕ್ಕೆ ತುಳಿದಂತ ಘಟನೆಗಳು ಕೂಡ ನಾವು ನೋಡಿದ್ವಿ. ಅಂತವ್ರು ಬಂದು ಇವತ್ತೇನು ಇಡೀ ರಾಜ್ಯದ ಏನು ಎಲ್ಲಾ ಲೀಡರ್ಗಳು ಕರೆದು ಇವತ್ತೇನು ಪ್ರೆಸ್ ಮೀಟ್ ಮಾಡೋದೇನು, ಇವತ್ತೇನು ಶಾಸಕರ ಬಗ್ಗೆ ಮಾತಾಡೋದೇನು, ಇವತ್ತೇನು ಶಾಸಕರ ಬಗ್ಗೆ ಬಹಳ ದೌರ್ಜನ್ಯ ಮಾಡ್ತಾರೆ ಇದು ಮಾಡ್ತಾರೆ ಅಂತ ನೋಡೋದೇನು, ಅವ್ರ ಹಿನ್ನೆಲೆ ಅವ್ರು ಫಸ್ಟ್ ನೋಡ್ಬೇಕಂದ್ರೆ ನಮ್ಮ ಅವ್ರ ತಟ್ಟಲ್ಲಿ ಯಜ್ಞಾರ್ಥಿಗಳ ಪಕ್ಕದ ತಟ್ಟಲ್ಲಿ ನೊಣ ನೋಡ್ಕೊಳ್ಳೋಂತ ಪರಿಸ್ಥಿತಿ ಇವತ್ತಾಗಿದೆ. ಯಾಕಂದ್ರೆ ಇವ್ರ ಇತಿಹಾಸ ಎಲ್ಲರಿಗೂ ಗೊತ್ತು, ಇವ್ರು ಹೆಂಗ್ ಬಂದ್ರು, ಇವ್ರ ಹಿನ್ನೆಲೆ ಏನು, ಅವ್ರು ಯಾವ ರೀತಿ ರಾಜಕೀಯ ಮುಂದೆ ಬಂದ್ರು ಅಂತಂದು ಇಡೀ ಬಳ್ಳಾರಿ ಜಿಲ್ಲೆ ಅಲ್ಲ ಇಡೀ ಎಲ್ಲ ಕಡೆ ಕೂಡ ಗೊತ್ತು. ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ, ಇನ್ನ ಒಂದ್ಸತಿ ಅಲ್ಲ ಅವ್ರಿನ್ನ 10 ಸತಿ ಕೂಡ ಬಳ್ಳಾರಿನ ತೆಗೆದುಕೊಳ್ಳಕ್ ಆಗಲ್ಲ. ಯಾಕಂದ್ರೆ ಈಗಾದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಬಳ್ಳಾರಿ ಸಿಟಿ ಇರ್ಲಿ, ಗ್ರಾಮಾಂತರ ಇರ್ಲಿ, ಕಂಪ್ಲಿ ಇರ್ಲಿ, ಸೊಂಡೂರು ಇರ್ಲಿ, ಸಿರುಗುಪ್ಪ ಇರ್ಲಿ, ಇವತ್ತು ಹಿಂದೆ ಹೇಗಿತ್ತು ಬಳ್ಳಾರಿ, ಇವತ್ತು ಬಳ್ಳಾರಿ ಏನಿದೆ. ಅವರು 3 ಜನ ಮಂತ್ರಿಗಳು ಇದ್ರು, ಏನು ಬದಲಾವಣೆ ಮಾಡಿದ್ದೇನವರು? ಬದಲಾವಣೆ ಅಂತ ಏನು ಮಾಡಿಲ್ಲ. ಅವ್ರ ಬದಲಾವಣೆ ಅಂದ್ರೆ ಜಾತಿ ಬಗ್ಗೆ ಹೊಡೆದಾಟ, ಅಶಾಂತಿ ಸೃಷ್ಟಿ ಮಾಡೋದು, ಇದು ಬಿಟ್ಟು ಬೇರೆ ಏನು ಮಾಡಿಲ್ಲ. ಹಂಗಾಗಿ ಇವತ್ತೇನು ರಾಜಶೇಖರನ ನೋವು ಬಹಳಷ್ಟು ನೋವು ಮಾಡಿದೆ. ಹಾಗಾಗಿ ಮುಂದೆ ಬರುವಂತ ದಿನಗಳಲ್ಲಿ ಇನ್ನು ಹೆಚ್ಚಿಗೆ ಅಂದ್ರೆ ಅವ್ರು ಸಂಪೂರ್ಣವಾಗಿ ಕುಸಿದೋಗಿದ್ದಾರೆ. ಮುಂದೆ ಬರುವಂತ ದಿನಗಳಲ್ಲಿ ಅವ್ರು ಯಾವುದೇ ರೀತಿಯಲ್ಲಿ ಅಂದ್ರೆ ಗಲಾಟೆ ಇರ್ಲಿ ಮತ್ತೊಂದಿರ್ಲಿ ಅವ್ರ ಅಧಿಕಾರ ಮತ್ತೆ ತೆಗೆದುಕೊಳ್ಬೇಕು. ಆದ್ರೆ ಆ ಅಭಿವೃದ್ಧಿ ಮತ್ತೆ ಮಾತಾಡಲ್ಲ, ಅಭಿವೃದ್ಧಿ ಬಿಟ್ಟು ಅವ್ರು ಏನಾದ್ರೂ ಮಾತ್ರ ಮಾಡಿ ಅಧಿಕಾರ ತೆಗೆದುಕೊಳ್ಬೇಕಂತ ನಾವು ಏನ್ ಪ್ರಯತ್ನಗಳು ಮಾಡ್ತಿದ್ದಾರೆ ಅದು ಸಂಪೂರ್ಣವಾಗಿ ವಿಫಲವಾಗ್ತಿದೆ. ಯಾವುದೋ ವ್ಯಕ್ತಿ ರಾಜಕೀಯವಾಗಿ ಮಾತಾಡಿದ್ರೆ ಬಹಳ ಸೂಕ್ತ, ರಾಜಕೀಯ ಬಿಟ್ಟು ಅವ್ರು ವೈಯಕ್ತಿಕವಾಗಿ ಮಾತಾಡಿದ್ರೆ ಯಾರು ಕೂಡ ಸಹಿಸ್ಕೊಂಬಂತಾರೆ ಯಾರಿಲ್ಲ. ಯಾಕಂದ್ರೆ ತಾವೆಲ್ಲ ಈಗಾಗಲೇ ನಾಗೇಂದ್ರನ್ ಹೇಳಿದಂಗ ಕಾಂಗ್ರೆಸ್ ಕಾರ್ಯಕರ್ತರು ಏನು ಕಡಿ ತಗೊಂಬಂದ್ರು ದೊಣ್ಣೆ ತಗೊಂಬಂದ್ರು ಅಂತ ಹೇಳ್ತಿದ್ರಲ್ಲ, ಅದನ್ನ ತೋರಿಸಿ ಇವಾಗ ಅವ್ರ ಕಾರ್ಯಕರ್ತರು ಏನ್ ಮಾಡಿದಾರೆ ಅಂತ ಇವಾಗ ಟೋಟಲ್ ವಿಡಿಯೋ ಮುಖಾಂತರ ನಾವು ತೋರಿಸ್ಬೇಕು. ಹಾಗಾಗಿ ಇದು ಯಾವ್ದು ಕೂಡ ಅವರ ಆಡಳಿತ ಮತ್ತೊಂದು ಯಾವ್ದು ಕೂಡ ಸರಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅದಾದ್ಮೇಲೆ ಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿದಂತ ಜನ ಮಧ್ಯಾಹ್ನ ತೋರಿಸ್ಬೇಕಲ್ಲ, ಹಂಗಾಗಿ ಹಾಸ್ಪಿಟ್ಲಾಗ ಸುಮ್ಮನೆ ಬ್ಯಾಂಡೇಜ್ ಹಾಕಿ ಇದಾಕಿ ಆ ಪ್ರೆಸ್ ಮೀಟ್ ಆಗೋ ಟೈಮ್ನಾಗ ಆ ಹುಡುಗ ಗಾಯಗಳು ಆಗಿಲ್ಲ, ಸುಮ್ಮನೆ ತಗೊಂಬಂದು ಅಲ್ಲಿ ಮುಂದೆ ಕುಂದಿರ್ಸೋದು ಇವೆಲ್ಲ ಅವ್ರಿಗೆ ಕರಗತ ಆಗಿಬಿಟ್ಟಾರೆ. ಯಾಕಂದ್ರೆ ಅನುಭವ ಜಾಸ್ತಿ ಇದೆ ಅವ್ರಿಗೆ. ಹಂಗಾಗಿ ಜನಗಳನ್ನ ಯಾವ ರೀತಿ ದಿಕ್ತಪ್ಪಿಸ್ಬೇಕು, ಯಾವ ರೀತಿ ಸುಳ್ಳು ಹೇಳ್ಬೇಕು, ಯಾವ ರೀತಿ ಸುಳ್ಳು ಹೇಳಿದ್ರೆ ನಂಬ್ತಾರೆ ಎಂಬುದು ಅವ್ರು 20 ವರ್ಷದಿಂದ ಏನ್ ನಿದ್ದೆ ಮಾಡ್ಕೊಂಡ್ ಬಂದಾರೆ. ಯಾಕಂದ್ರೆ ಇಡೀ ಜಿಲ್ಲೆಗ ಅವ್ರ ಹೆಸರುಗಳು ಹೇಳಿದ್ರೆ ಅವ್ರ ಹೆಸರು ಮುಂದೆ ಒಂದು ಹೆಸರು ಇರುತ್ತೆ ಸುಳ್ಳು ಅಂತದ್ದು. ಹಂಗಾಗಿ ಈ ಸುಳ್ಳಿಗೆ ಯಾರು ಕೂಡ ಇದಿಲ್ಲ. ಯಾಕಂದ್ರೆ ಇವತ್ತು ರೈತರ ಪರವಾಗಿ, ಜನಗಳ ಪರವಾಗಿ, ಬಡವರ ಪರವಾಗಿ ನಿಂತು ಕೆಲಸ ಮಾಡಂತ ವ್ಯಕ್ತಿತ್ವ ಗುಣಗಳು ನಮ್ಗಿದೆ. ಯಾಕಂದ್ರೆ ಇನ್ನೊಬ್ಬರ ಹತ್ರ ವಹಿಸ್ಕೊಂಬಂತ ಪರಿಸ್ಥಿತಿಗಳಲ್ಲ. ಯಾಕಂದ್ರೆ ಅವರು ಈಗ ಪೂರ ಅಸಹಾಯಕತೆ ಆಗಿಬಿಟ್ಟಿದೆ. ಯಾಕಂದ್ರೆ ನಾವ್ ಹೆಂಗಾದ್ರೂ ಮಾಡಿ ಏನೋ ನಡಿಬೇಕಂತ ಅವ್ರು ನಾನು ಇವತ್ತಿನ 2.5 ವರ್ಷ ಚುನಾವಣೆ ಅಂತ ಹೇಳಕತ್ತೀನಿ. ಮುಂದೆ ಬರುವಂತ ದಿನಗಳಲ್ಲಿ ಅವ್ರ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲಿ ನಿಂತರು ಕೂಡ ಅವ್ರ ಜನಗಳು
ತಿರಸ್ಕಾರ ಮಾಡ್ತಾರೆ. ನೀವು ನೋಡ್ತಾ ಇರ್ಲಿ, ಯಾಕಂದ್ರೆ ಸೋಲು ಗೆಲುವು ಕಾಮನ್. ಆದ್ರೆ ಯಾವುದೇ ವ್ಯಕ್ತಿ, ಒಬ್ಬ ರಾಜಕಾರಣಿ ಇರಲಿ, ಒಬ್ಬ MLA ಇರಲಿ, ಸುಳ್ಳಿಗೆ ಜಾಸ್ತಿ ಶಕ್ತಿ ಇರಲ್ಲ. ಹಂಗಾಗಿ ಈ ಸುಳ್ಳು ನಡೆಯಲ್ಲ. ಮುಂದೆ ಬರುವಂತ ದಿನಗಳಲ್ಲಿ ಮತ್ತೆ ಬಳ್ಳಾರಿ ಜಿಲ್ಲೆ ಜನತೆ ತಕ್ಕ ಉತ್ತರ ಕೊಡ್ತಾರೆ. ಇವತ್ತೇನು ಇಡೀ ರಾಜ್ಯದಲ್ಲಿ ಅನೇಕ 14 ಜನ MLAಗಳು, ಸತೀಶನ್ನ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾಗೇಂದ್ರನ್ನ ಎಲ್ಲರೂ ಸೇರಿ ಇವತ್ತೇನು ಮಹರ್ಷಿ ವಾಲ್ಮೀಕಿ ಅವರ ಏನು ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲರೂ ರೆಡಿದ್ದೀವಿ. ಆದ್ರೂ ಕೂಡ ಇವತ್ತೇನು ಅವರ ಕೆಲವೊಂದು ಬಹಳ ದಿನಗಳಿಂದ 3-4 ದಿನಗಳಿಂದ ಏನು ನಿನ್ನೆ ಆಗಿದ ಘಟನೆ ಅಲ್ಲ, ಅದು ಸುಮಾರು 1 ವಾರದಿಂದ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕೆಂಬುದು ಬಹಳಷ್ಟು ಛಲ ಇತ್ತು. ಹಾಗಾಗಿ ಮುಂದೆ ಬರುವಂತ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, DCM ಮತ್ತೆ ನಮ್ಮ ಬಳ್ಳಾರಿ ಜಿಲ್ಲೆ ಎಲ್ಲ ಶಾಸಕರು ಮತ್ತೆ MP, ರಾಜ್ಯದ ಎಲ್ಲ ವಾಲ್ಮೀಕಿ ಸಮಾಜದ MLAಗಳು ಕರೆದು ಬಹಳಷ್ಟು ಅದ್ದೂರಿಯಾಗಿ ನಾವು ಉದ್ಘಾಟನೆ ಮಾಡ್ತೀವಿ. ಅದ್ರ ಬೇರೆ ಮಾತಿಲ್ಲ. ಹಾಗಾಗಿ ಇವತ್ತೇನು ವೈಯಕ್ತಿಕವಾಗಿ ಮಾತಾಡ್ತಾರಲ್ಲ, ವೈಯಕ್ತಿಕವಾಗಿ ಯಾರ ಬಗ್ಗೆ ಕೂಡ ಟೀಕೆ ಮಾಡಬಾರ್ದಂತದ್ದು ನಾನು ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಈಗಷ್ಟೇ ನಮ್ಮ ನಾಗೇಂದ್ರಣ್ಣವರು, ಗಣೇಶನವರು ಎಲ್ಲ ವಿಸ್ತಾರವಾಗಿ ಎಲ್ಲ ಏನು ನಡೆದಿದೆ, ಘಟನೆಗಳು ಯಾವ ರೀತಿಯಲ್ಲಿ ಆಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ನಾನು ನನ್ನ ಕಡೆಯಿಂದ ಹೇಳೋದೊಂದೇ, ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ತನಿಖೆ ನಡೆಯುವಾಗ ನಾವು ತನಿಖೆ ಬಗ್ಗೆ ಮಾತಾಡಬಹುದು. ತನಿಖೆ ನಡೆದ ಮೇಲೆ ಸತ್ಯಾಂಶಗಳು ಹೊರಬರುತ್ತೆ. ಸತ್ಯ ಯಾವತ್ತೂ ನಮ್ಮ ಕಡೆನೇ ಇರುತ್ತೆ ಅಂತೇಳಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಗೆ ನಿನ್ನೆ ನಡೆದಂಥ ಘಟನೆ ಯಾರು ಪ್ರಚೋದನೆ ಮಾಡಿದ್ರು, ಬಳ್ಳಾರಿ ಜನತೆ ಯಾವತ್ತು ಶಾಂತಿಯನ್ನ ಕೋರ್ಕೊಂಡ ಜನತೆ. ಅಂತಾದ ನಿನ್ನೆ ಏನೋ ಆಕಸ್ಮಿಕವಾಗಿ ಒಂದು ಘಟನೆ ನಡೆದಿದೆ ಬಳ್ಳಾರಿಯಲ್ಲಿ. ನಾನು ನಿಮ್ಮ ಮೂಲಕ ತಪ್ಪು ಯಾರದೇ ಆಗಿರ್ಬೋದು, ಆದರೆ ಬಳ್ಳಾರಿ ಜನತೆಗೆ ನಿನ್ನೆ ನಡೆದಂಥ ಘಟನೆ ತಮ್ಗೆಲ್ಲರಿಗೆ ಶಾಂತಿ ಭಂಗ ಮಾಡಿದ್ರೆ ನನ್ನಿಂದ ಕ್ಷಮಾಪಣೆ ಅಂತ ಕೇಳೋಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ತಪ್ಪು ಯಾರಿಂದನೇ ನಡೆದಿರ್ಬೋದು, ಶಾಸಕನಾಗಿ ಜನತೆಗೆ ನಾನು ತೊಂದರೆ ಆಗಿದ್ರೆ ಕ್ಷಮಿಸ್ಬೇಕಂತ ಕೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ.